ಎಲ್ರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ಇವತ್ತು ನಾನು ನಿಮಗೆ ಹೆಲ್ದಿ ಆಗಿರುವಂತಹ ರಾಗಿ ಸೂಪನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ರಾಗಿ ಸೂಪ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಹೇಳ್ತೀನಿ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಒಂದು 10 ಬೀನ್ಸು, 2 ಹಸಿಮೆಣಸು, ಬೆಳ್ಳುಳ್ಳಿ, ಕ್ಯಾರೆಟ್, ನಿಂಬು ಅರ್ಧ, ಶುಂಠಿ ಒಂದು ಚಿಕ್ಕ ಪೀಸ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆಮೇಲೆ ಬಟಾಣಿ, ನೀರಿನಲ್ಲಿ ನೆನೆಸಿ ಇಟ್ಟಿರುವಂತಹ ಬಟಾಣಿ ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬಾಣಲೆ ತಗೋಬೇಕು, ಅದನ್ನು ಒಲೆ ಮೇಲೆ ಇಡಬೇಕು. ನೆಕ್ಸ್ಟು ಅದಕ್ಕೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ನೆಕ್ಸ್ಟು ಈರುಳ್ಳಿನ ಹಾಕ್ಕೋಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಈಸಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಮುದ್ದೆ ಮಾಡ್ತೀರಾ, ರಾಗಿ ಅಂಬ್ಲಿ ಮಾಡ್ತೀರಾ, ಇನ್ನೂ ಏನೇನೋ ರೆಸಿಪಿಗಳನ್ನು ಮಾಡ್ತೀರಾ. ಆದರೆ ಈ ರೀತಿ ಸೂಪ್ ಮಾಡಿ ಕುಡಿಯೋದ್ರಿಂದಲೂ ಕೂಡ ನಿಮಗೆ ಡಿಫ್ರೆಂಟ್ ಅನ್ನತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಇದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ರಾಗಿ ಸೂಪು. ನೆಕ್ಸ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಶುಂಠಿ, ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆ. ಲೈಟ್ ಬ್ರೌನ್ ಕಲರಿಗೆ ಬರಬೇಕು. ಆಮೇಲೆ ತರಕಾರಿಗಳನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಬೀನ್ಸು, ಕ್ಯಾರೆಟು, ಹಸಿಮೆಣಸು ಇಷ್ಟು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಕೂಡ ಬೊಂಬಾಟಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವಾ. ಅರಿಶಿನ ಪುಡಿ ಸ್ವಲ್ಪ, ಪೆಪ್ಪರ್ ಪೌಡ್ರು ಸ್ವಲ್ಪ. ಆಮೇಲೆ ತರಕಾರಿನ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ತರಕಾರಿ ಸ್ವಲ್ಪ ಬೆಂದರೆ ಸಾಕು. ಬಟಾಣಿ ನೆನೆಸಿಟ್ಕೊಂಡಿದ್ನಲ್ಲ, ಆ ಬಟಾಣಿನ ಹಾಕಬೇಕು. ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಆಪ್ಷನಲ್ಲು ಬಟಾಣಿ, ನಿಮಗೆ ಬೇಕಂದರೆ ಬಟಾಣಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಆಮೇಲೆ ಸ್ವಲ್ಪ ನೀರು ಹಾಕಿ ತರಕಾರಿನ ಬೇಯಿಸಬೇಕು. ನಾನು ಮೊದಲೇ ಹೇಳಿದೆ ತರಕಾರಿ ಫುಲ್ ಬೇಯೋದು ಬೇಡ, ಅರ್ಧ ಬೆಂದ್ರೇ ಸೂಪಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ. ಮುಚ್ಚಿಡ್ತಾ ಇದ್ದೀನಿ ಬೇಯಲಿ ಅಂಥೇಳಿ. ನೆಕ್ಸ್ಟ್ ಏನಂತ ಅಂದರೆ ರಾಗಿನ ರೆಡಿ ಮಾಡ್ಕೋಬೇಕು. 1.5 ಚಮಚದಷ್ಟು ರಾಗಿ ತೊಗೊಂಡಿದ್ದೀನಿ. ಅದನ್ನು ಅರ್ಧ ಗ್ಲಾಸ್ ನೀರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಬೆಂದಂಗೆ ಅನಿಸ್ತಾ ಇದೆ. ಅದಕ್ಕೆ ನಾನು ಅವಾಗ ನೀರಲ್ಲಿ ಮಿಕ್ಸ್ ಮಾಡಿದ್ನಲ್ಲ ರಾಗಿನ, ಅದನ್ನು ತರಕಾರಿ ಏನು ಬೇಯಕ್ಕಿಟ್ಟಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಹಾಕಿದ್ದೀನಿ ನಾನು ಅದ್ರ ಜೊತೆ. ಈಗ ನೆಕ್ಸ್ಟ್ ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ನಾವು ಬೇರೆ ಸೂಪೆಲ್ಲ ಮಾಡಬೇಕಾದ್ರೆ ಕಾರ್ನ್ಫ್ಲೋರ್ ಎಲ್ಲ ಹಾಕ್ತೀವಿ, ಅದು ಸ್ವಲ್ಪ ಥಿಕ್ನೆಸ್ ಬರಲಿ, ದಪ್ಪ ಬರಲಿ ಅಂಥೇಳಿ. ಆದರೆ ರಾಗಿ ಸೂಪಿಗೆ ನೀವು ಅದು ಎಲ್ಲ ಏನೂ ಹಾಕೋದು ಬೇಡ. ರಾಗಿ ಹಾಕೋದ್ರಿಂದ ಅದು ಥಿಕ್ನೆಸ್ ದಪ್ಪ ಆಗುತ್ತೆ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ನಾವು ಅದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ನೀವು ಒಂದು ಸಾರಿ ಈ ರಾಗಿ ಸೂಪ್ನ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅಂತ ನಿಮ್ಗೆ ಅನಿಸುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು ಬೆಳಿಗ್ಗೆ ಕುಡಿಯೋದು. ಅಟ್ಲೀಸ್ಟ್ ವಾರದಲ್ಲಿ 1-2 ರಿಂದ 3 ದಿನ ಈ ರೀತಿಯಾಗಿ ಸೂಪ್ ಮಾಡಿ ಕುಡಿಬಹುದು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಡೈಲಿ ಕುಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ. ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬು ಕೂಡ ಹಾಕೋಬೇಕಾಗತ್ತೆ. ನಾನು ಒಂದು ಅರ್ಧ ಚಮಚದಷ್ಟು ನಿಂಬು ಹಾಕ್ಕೊಂಡಿದ್ದೀನಿ. ನೀಟಾಗಿ ಕುದೀತಾ ಇದೆ. ರೆಡಿ ಆಗಿದೆ. ಸ್ಪೆಷಲ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ರಾಗಿ ಸೂಪ್ ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡೋದೊಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ನಾನು ನಿಮ್ಗೆ ಕೊಡೋಕ್ಕಾಗಲ್ಲ. ನಿಮ್ಮ ಮನೇಲಿ ನೀವು ಮಾಡಿ ಅದರ ಟೇಸ್ಟನ್ನು ನೋಡಬೇಕಾಗತ್ತೆ. ಸಖತ್ತಾಗಿರುತ್ತೆ. ಹೆಲ್ತಿಗೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೂ ಅದಕ್ಕೂ ಕೂಡ ಒಳ್ಳೆಯದು. ಮಿಸ್ ಮಾಡಬೇಡಿ. ರಾಗಿ ಸೂಪನ್ನು ಮಾಡಿ ಕುಡೀರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇದನ್ನು ಈ ಕೂಡಲೇ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಮಸ್ಕಾರ.